ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇಂಗ್ಲೀಷ್ ಸ್ಟ್ರಾಟಜಿ ಫಾರ್ ಬ್ಯಾಂಕ್ ಎಕ್ಸಾಮ್ಸ್ ಇನ್ ಕನ್ನಡದಾಗ ಹೇಳ್ಕೊಡತನು. ಪೈಲ ವಿಡಿಯೋದಾಗ ಎಡಿಟೋರಿಯಲ್ ಹೆಂಗೆ ಮಾಡೋದು ಹೇಳಿ, ವೊಕ್ಯಾಬ್ಯುಲರಿ ಯಾವ ರೀತಿ ಮಾಡೋದನ್ನು ಮತ್ತೊಂದು ವಿಡಿಯೋದಾಗ ಹೇಳ್ಕೊಟ್ಟಿದ್ದಾನು, ಗ್ರಾಮರ್ ಯಾವ ರೀತಿ ಮಾಡೋದು ಹೇದನು. ಈಗ ಪರ್ಫೆಕ್ಷನ್ ಕ್ಲಾಸ್ ಚೆಕ್ಲಿಸ್ಟ ಮಾಕ್ಲಿಸ್ಟ ಯಾವ ರೀತಿ ಮಾಡ್ಬೇಕು ಅನ್ನೋದು ಈ ಒಂದೇ ವಿಡಿಯೋದಾಗ ಹೇಳ್ಕೊಡತನು. ಪರ್ಫೆಕ್ಷನ್ ಕ್ಲಾಸ್ ಯಾರು ನೀವು ಸಬ್ಸ್ಕ್ರಿಪ್ಷನ್ ಆಫೀಸರ್ದಾಗ ತೊಗೊಂಡಿಲ್ಲ ಅವರ ಪ್ರೀ ವಿಡಿಯೋದವು ಯೂಟ್ಯೂಬ್ ಚಾನಲ್ದಾಗ ನಿಮಿಷ ಮೇಡಮ್ ಯೂಟ್ಯೂಬ್ ಚಾನಲ್ ನಿಮಿಷ ಬನ್ಸಲ್ ಯೂಟ್ಯೂಬ್ ಚಾನಲ್ದಾಗ ಅಲ್ಲಿ ಹೋಗಿ ಡೈಲಿ ನೋಡಿರಿ. ಆಮೇಲೆ ಚೆಕ್ ಲಿಸ್ಟ್ ಹೆಂಗೆ ಸಾಲ್ವ್ ಮಾಡೋದು ಹೇಳ್ತನು. ಪರ್ಫೆಕ್ಷನ್ ಕ್ಲಾಸ್ ಇಂಗ್ಲೀಷ್ ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟ್, ಯಾಕಂದ್ರೆ ಮೇಡಮ್ ಹೇಳ್ಕೊಡ್ತಾರೋ ಟಾಪಿಕ್ದಾಗ ಎಷ್ಟು ಮಾರ್ಕ್ಸ್ ಬೀಳ್ತಾವೆ, ಹೆಂಗೆ ಬೀಳ್ತಾವೆ, ಹೆಂಗೆ ಇರ್ತೈತೆ ಎಕ್ಸಾಮ, ಯಾವ ರೀತಿ ಇರ್ತೈತಿ ಅನ್ನೋದು. ಡೈಲಿ ಪರ್ಫೆಕ್ಷನ್ ಕ್ಲಾಸ್ ಯಾವ ರೀತಿ ನೀವು ಡೈಲಿ ಬ್ರಷ್ ಮಾಡ್ತೀರಿ, ಊಟ ಮಾಡ್ತೀರಿ, ಜಳಕ ಮಾಡ್ತೀರಿ, ಅದೇ ರೀತಿ ನಿಮ್ದು ಫಿಕ್ಸ್ಡ್ ಟೈಮ್ ಆಗಿರ್ಬೇಕು. ಅದು ನಿಮಿಷ ಮೇಡಮ್ ಕ್ಲಾಸ್ ಪರ್ಫೆಕ್ಷನ್ ಕ್ಲಾಸ್ ಅಂದ್ರೆ ಅದೊಂದು ಟೈಮ್, ಅದೊಂದು ಆ ಇಂಗ್ಲೀಷ್ ಸಬ್ಜೆಕ್ಟ್ಗೆ ಅವ್ರು ದೇವ್ರಿದ್ದಂಗೆ. ಅದಕ್ಕಾಗಿ ಪರ್ಫೆಕ್ಷನ್ ಕ್ಲಾಸ್ ಇಂಪಾರ್ಟೆಂಟ. ಪರ್ಫೆಕ್ಷನ್ ಕ್ಲಾಸ್ ಡೈಲಿ ಅಟೆಂಡ್ ಆಗೋದು. ಯಾರ ಸಬ್ಸ್ಕ್ರಿಪ್ಷನ್ ತೊಗೊಂಡಿಲ್ಲ ಆಫೀಸರ್ದಾಗ ಅವರ ಪ್ರೀ ವಿಡಿಯೋ ನಿಮಿಷ ಭಾಳ ಪ್ರೀ ವಿಡಿಯೋ ಅಟೆಂಡ್ ಆಗೋದು. ನೀವು ಇಂಗ್ಲೀಷ್ ಸ್ಟಾರ್ಟ್ ಮಾಡತ್ತೀರಿ, ನಾ ಬ್ಯಾಂಕ್ ಎಕ್ಸಾಮ್ ಕ್ಲಿಯರ್ ಮಾಡಬೇಕು, ಇಂಗ್ಲೀಷ್ ಸಬ್ಜೆಕ್ಟ್ ನಂಗೆ ಮಾರ್ಕ್ಸ್ ಹೆಚ್ಚು ಬೀಳ್ಬೇಕು ಅಂದ್ರೆ ನಿಮ್ಮ ಡೈಲಿ ರೂಟೀನ್ ಯಾವ ರೀತಿ ಇರಬೇಕು, ಯಾವ ರೀತಿ ಎಡಿಟೋರಿಯಲ್ ಪೈಲ ಮಾಡ್ಬೇಕು. ಎಡಿಟೋರಿಯಲ್ 4 ಗಂಟೆಗೆ ಅಂದ್ರೆ ನಿಮ್ಮ ಇಂಗ್ಲೀಷ್ ಮಾಧ್ಯಮ ಟೆಲಿಗ್ರಾಮ್ ಚಾನಲ್ದಾಗ ಮೇಡಮ್ ಬಿಡ್ತಾರೆ. 4 ಗಂಟೆಗೆ ಅಂದ್ರೆ ಅದನ್ನು ಓದಬೇಕು. ಅದನ್ನು ಓದಿ ವೊಕ್ಯಾಬ್ಯುಲರಿ ಲರ್ನ್ ಮಾಡಿ ಮೇಡಮ್ ನಿಮಿಷ ಬನ್ಸಲ್ ಯೂಟ್ಯೂಬ್ ಚಾನಲ್ದಾಗ ಮೇಡಮ್ ಎಡಿಟೋರಿಯಲ್ ಇರ್ತಾರೆ, ಅದನ್ನು ಅಟೆಂಡ್ ಆಗ್ಬೇಕು. ಕ್ಲಾಸ್ ಅದನ್ನು ಅಟೆಂಡ್ ಆದ ನಂತರ ಪರ್ಫೆಕ್ಷನ್ ಕ್ಲಾಸ್ ಅಟೆಂಡ್ ಆಗ್ಬೇಕು. ಪರ್ಫೆಕ್ಷನ್ ಕ್ಲಾಸ್ ಅಟೆಂಡ್ ಆಗ್ಬೇಕು. ಡೈಲಿ ವೊಕ್ಯಾಬ್ಯುಲರಿ ಲರ್ನ್ ಮಾಡಬೇಕು. ಡೈಲಿ 8 ತಾಸು ಅಭ್ಯಾಸ ಮಾಡ್ತೀರಿ ಅಂದ್ರೆ 8 ತಾಸು ಒಂದು ತಿಂಗಳು ಇಂಗ್ಲೀಷ್ ಸಬ್ಜೆಕ್ಟ್ ಕೊಡ್ರಿ. ಇಂಗ್ಲೀಷ್ದಾಗ ನೀವು ಒಂದು ತಿಂಗಳದಾಗ ನಿಮ್ಮದು ಮಾಸ್ಟರ್ ಆಗ್ತೈತೆ ನಿಮ್ಮದು ಇಂಗ್ಲೀಷ್. ಅದಕ್ಕಾಗಿ 1 ತಿಂಗಳು ಅಥವಾ 2 ತಿಂಗಳು ನಿಮ್ಗೆ ಹೆಂಗೆ ಅನಿಸ್ತೈತಿ ಸೀರಿಯಸ್ ಆಗಿ ಅಭ್ಯಾಸ ಮಾಡಿರಿ. ಟೈಮ್ ವೇಸ್ಟ್ ಮಾಡಬೇಡ್ರಿ. ರೀಲ್ಸ್ ನೋಡ್ಕೊತ ಕೂತ್ರೆ ಟೈಮ್ ವೇಸ್ಟ್ ಆಗ್ತೈತಿ. ಹೆಂಗೆ ಟೈಮ್ ಹೋಗ್ತೈತೆ ಅನ್ನೋದು ಗೊತ್ತಾಗಂಗಿಲ್ಲ ರೀಲ್ಸ್ದಾಗ. ಅದಕ್ಕಾಗಿ ಎಡಿಟೋರಿಯಲ್ ಇಂಪಾರ್ಟೆಂಟ್. ಎರಡೂ ಎಡಿಟೋರಿಯಲ್ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಇಂಗ್ಲೀಷ್ ಆದ ಟೆಲಿಗ್ರಾಮ್ ಚಾನಲ್ ಅದು ಇಂಪಾರ್ಟೆಂಟ, ಮೇಡಮ್ದು ಇಂಪಾರ್ಟೆಂಟ. ನಿಮಿಷ ಬನ್ಸ ಪರ್ಫೆಕ್ಷನ್ ವೆರಿ ಇಂಪಾರ್ಟೆಂಟ್. ಪರ್ಫೆಕ್ಷನ್ ಕ್ಲಾಸ್ ಅಂದ್ರೆ ಪರ್ಫೆಕ್ಷನ್ ಇಷ್ಟಂದ್ರೆ ಮೇಡಮ್ ಅಂದ್ರೆ ಪರ್ಫೆಕ್ಷನ್ ಕ್ಲಾಸ್. ಮತ್ತು ಗ್ರಾಮರ್ ಅಂತೂ ಒಂದೇ ಸಲ ಎಲ್ಲ ಓದಿ ಕಡೆಕಾಗಿರ್ತಾರೆ. ಅದಕ್ಕಂತೂ ಏನು ಟೈಮ್ ಕೊಡೋದು ಅವಶ್ಯಕತೆ ಇಲ್ಲ. ಮತ್ತು ಇದನ್ನೆಲ್ಲ ಮಾಡಿದ ನಂತರ ಇದ್ರಾಗೆಲ್ಲ ಮಾಸ್ಟರ್ ಆದ ನಂತರ ಚೆಕ್ ಲಿಸ್ಟ್ ಸಾಲ್ವ್ ಮಾಡೋಕ್ಕೆ ಚಾಲೂ ಮಾಡಿರಿ. ಚೆಕ್ ಲಿಸ್ಟ್ ಮೇಡಮ್ ಗ್ರೂಪ್ದಾಗ ಬಿಡ್ತಿರ್ತಾರೋ ಟೆಲಿಗ್ರಾಮ್ ಚಾನಲ್ದಾಗ ಡೈಲಿ ನೀವು ಅಟೆಂಡ್ ಆಗಿರಿ. ಚೆಕ್ ಲಿಸ್ಟ್ ಸಾಲ್ವ್ ಮಾಡಿರಿ. ಚೆಕ್ ಲಿಸ್ಟ್ ಒಂದು 15 ತಿಂಗಳ ಸಾಲ್ವ್ ಮಾಡಿದಾಗ ನಿಮ್ಗೆ 15ಕ್ಕಿಂತ ಹೆಚ್ಚು ಮಾರ್ಕ್ಸ್ ಬೀಳಾಕತ್ತು, 20ಕ್ಕಿಂತ ಹೆಚ್ಚು ಮಾರ್ಕ್ಸ್ ಬೀಳಾಕತ್ತು ಅಂದ್ರೆ ಆವಾಗ ಮಾಕ್ ಟೆಸ್ಟ್ ಸಾಲ್ವ್ ಮಾಡಿ ಅನ್ಕತಕ್ಕ ಮಾಕ್ ಟೆಸ್ಟ್ ಸಾಲ್ವ್ ಮಾಡಿ ಮೇಡಮ್ ಪರ್ಫೆಕ್ಷನ್ ಕ್ಲಾಸ್ದಾಗ ಮಾಕ್ ಟೆಸ್ಟ್ ಭೀ ತೊಗೋತಿರ್ತಾರೆ. ಅದಕ್ಕಾಗಿ ನೀವು ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಅನ್ಕೊಂಡು ನಿಮ್ಮ ರೂಟೀನ್ ಎಡಿಟೋರಿಯಲ್ಲ, ಮಾರ್ನಿಂಗ್ ಎಡಿಟೋರಿಯಲ್ ಪರ್ಫೆಕ್ಷನ್ ಕ್ಲಾಸ್ ಅದು ವೊಕ್ಯಾಬ್ಯುಲರಿ ಅದನ್ನ ಚೆಕ್ ಲಿಸ್ಟ್ ಇವೆಲ್ಲ ನಿಮ್ಮ ಸಾಲ್ವ್ ಆಗಿ ನೀವು ಅದು ಮಾಸ್ಟರ್ ಆದ ನಂತರ ಬೇರೆ ಸಬ್ಜೆಕ್ಟ್ಗೆ ಹೋಗೋದು ಅಲ್ಲಿ ತನಕ ಹೋಗೋದಿಲ್ಲ. ಬೇರೆಗೆ ಹೋದ್ರೆ ಉಪಯೋಗ ಇಲ್ಲ. ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಇಂಗ್ಲೀಷ ವೀಕ್ ಇರ್ತೈತಿ. ಅದಕ್ಕಾಗಿ ನೀವು ಇದ್ರಾಗ ಸ್ಟ್ರಾಂಗ್ ಮಾಡಿ 2 ತಿಂಗಳು ನೀವು ಸರಿಯಾಗಿ ಟೈಮ್ ಕೊಟ್ರೆ ಅಂದ್ರೆ ನೀವು ಮಾಸ್ಟರ್ ಆಗೇ ಆಗ್ತೀರಿ. ಕಮೆಂಟ್ ಮಾಡಿ ಹೇಳ್ತೀರಿ ಅಕ್ಕ ನಾನು ಹೇಳ್ದಂಗೆ ಮಾಡಿ ಮತ್ತು ಅದು ನಂಗೆ ಭಾಳ ಯೂಸ್ಫುಲ್ ಆಯ್ತು ಅಂತ ನೋಡಿರಿ. ಒಂದು ಸತಿ ನೋಡ್ರಿ ಮಾಡ್ರೆ ಅರ್ಥ ಆಗೋದು. ಅಲ್ಲಿ ತನಕ ಗೊತ್ತಾಗಂಗಿಲ್ಲ. ನಿಮ್ಮ ಮಾತು ಏನಾರು ಇದ್ರೆ ಕಮೆಂಟ್ ಮಾಡಿರಿ. ಏನಾರು ಕನ್ಫ್ಯೂಷನ್ ಇದ್ರೆ ಥ್ಯಾಂಕ್ ಯು ಸೋ ಮಚ್.